ಮದ್ದೂರಿನಲ್ಲಿ ಸ್ಮಶಾನದ ಜಾಗವನ್ನು ಕೂಡ ಭೂಗಳ್ಳರು ಬಿಡಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರಿ ಸ್ಮಶಾನವನ್ನೇ ಕಬಳಿಕೆಗೆ ಮುಂದಾಗಿದ್ದಾರೆ ಪ್ರಭಾವಿಗಳು. ಸ್ಮಶಾನದ ಜಾಗದಲ್ಲಿದ್ದಂತಹ ಸಮಾಧಿ ಕಲ್ಲುಗಳನ್ನು ಕಿತ್ತಾಕಿ ದೌರ್ಜನ್ಯವನ್ನ ತೋರಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ ಗೆಜ್ಜಲಗೆರೆ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಸರ್ವೆ ನಂಬರ್ 203/421ರಲ್ಲಿ ಸರ್ಕಾರಿ ಜಾಗ ಇದೆ. ದರ್ಪ ಎಸಗಿದ್ದವರ ವಿರುದ್ಧವಾಗಿ ಇದೀಗ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಅಂದ್ರೆ ಜಾಗ ಉಳಿಸಿಕೊಡುವಂತೆ ಆಗ್ರಹಿಸಲಾಗ್ತಾ ಇದೆ. ಸ್ಮಶಾನಕ್ಕೆ ಮೀಸಲಿಟ್ಟಿದ್ದಂತಹ ಜಾಗವನ್ನೇ ಕಬಳಿಸೋದಕ್ಕೆ ಯತ್ನಿಸಿದ್ದಾರೆ ಪ್ರಭಾವಿಗಳು. ಈ ಜಾಗ ತಮಗೆ ಸೇರಿದ್ದು ಅಂತ ಹೇಳಿ ಸ್ಮಶಾನದ ಸಮಾಧಿ ಜಾಗದಲ್ಲಿ ಕಲ್ಲು ಕಿತ್ತು ಆ ಕಲ್ಲುಗಳನ್ನ ಕದ್ದೊಯ್ದು ದರ್ಪವನ್ನ ತೋರಿದ್ದಾರೆ. ಸ್ಮಶಾನ ಜಾಗ ಕಬಳಿಕೆಗೆ ಮುಂದಾಗಿರುವಂತಹ ಪ್ರಭಾವಿ ಭೂಗಳ್ಳರ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ದೌರ್ಜನ್ಯ ನಡೆಸಿದ ಸ್ಮಶಾನದಲ್ಲಿಯೇ ಗ್ರಾಮಸ್ಥರು ತಮಟೆ ಚಳುವಳಿಯನ್ನ ನಡೆಸಿ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ತಮಟೆಯನ್ನ ಬಾರಿಸ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಈ ರೀತಿಯಾಗಿ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮದ ಸರ್ವೆ ನಂಬರ್ 203ರಲ್ಲಿ 2 ಎಕರೆ 30 ಗುಂಟೆ ಗೋಮಾಳ ಜಮೀನಿದು. ಈ ಗೋಮಾಳ ಜಮೀನಲ್ಲಿ ನಮ್ಮ ಹಿರಿಯರು 60-70 ವರ್ಷದಿಂದ ಇದನ್ನು ಶವ ಸಂಸ್ಕಾರಕ್ಕೆ ಅನುಭವಿಸ್ತಾ ಬಂದಿದ್ದಾರೆ. ಈ ಅನುಭವಿಸ್ತಾ ಬಂದಂತನ ಗ್ರಾಮಸ್ಥರಿಗೆ ಗೊತ್ತಿಲ್ದಾನೆ ಈ ಕಂದಾಯ ಅಧಿಕಾರಿಗಳು ಶಾಮೀಲಾಗಿ ನಮ್ಮ ಗ್ರಾಮದ ಪುರ್ತಾಯಮ್ಮ ಸಿದ್ದಪ್ಪ ಉರ್ಫ್ ಮೂಗಮ್ಮ ಮತ್ತು ಪುರ್ತಾಯಮ್ಮ ಸಿದ್ದಪ್ಪ ಅನ್ನೋರು 1 ಎಕರೆ 20 ಗುಂಟೆ ಪುರ್ತಾಯಮ್ಮ ಮೂಗಮ್ಮ ಮತ್ತು 1 ಎಕರೆ 10 ಗುಂಟೆ ಪುರ್ತಾಯಮ್ಮ ಸಿದ್ದಪ್ಪ ಅನ್ನೋರು ಅಕ್ರಮವಾಗಿ ಕಂದಾಯ ಅಧಿಕಾರಿಗಳು ಶಾಮೀಲಾಗಿ ಇವರು ಖಾತೆ ಮಾಡಿಸ್ಕೊಂಡಿದ್ದಾರೆ. ತಾಲೂಕು ಗೆಜ್ಜಲಗೆರೆ ಗ್ರಾಮದ ಸರ್ವೆ ನಂಬರ್ 203 ಈಗ ಏನು 421 ಆಗಿದೆ. ಇದು ಸುಮಾರು ವರ್ಷಗಳಿಂದ, ಸುಮಾರು ಅಂದರೆ ಒಂದು 70-80 ವರ್ಷಗಳಿಂದ ಸಾರ್ವಜನಿಕರು ಸ್ಮಶಾನ ಬಳಸ್ಕೊಬತ್ತವ್ರೆ. ಇದನ್ನು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ರು. ಈ ಖಾತೆ ಸುಮಾರು ನಮ್ಮ ತಂದೆಯವರು ನಾವು 40-50 ವರ್ಷದಿಂದ ವಾಸವಾಗಿದ್ದೀವಿ. ಇದನ್ನು ನಾವು ಸುಮಾರು ನಮ್ಮ ತಾತ ಮುತ್ತಾತ ಹಾಗೂ ನಮ್ಮ ತಂದೆಯವ್ರ ಕಾಲದಿಂದನೂ ಮಸಾಣವಾಗಿ ಬಳಸ್ಕೊ ಬಂದಿದ್ದಾರೆ. ಮುಂದಕ್ಕೆ ನಾವು ಮಸಾಣವಾಗಿ ಬಳಸಬೇಕು ಅಂತ ಇದನ್ನು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ನಿನ್ನೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಲಾರಾ ಪ್ರಸನ್ನ, ಮದ್ದೂರಿನಲ್ಲಿ ಸ್ಮಶಾನದ ಜಾಗವನ್ನು ಕೂಡ ಭೂಗಳ್ಳರು ಬಿಡದೆ ಅದನ್ನ ಕಬಳಿಕೆಗೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಏನ್ ಹೇಳಬೇಕು, ಏನಿದು ಘಟನೆ? ಈ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ. ಹೌದು, ನೀವೇ ಏನು ಮದ್ದೂರಿನ ಒಂದು ಗೆಜ್ಜಲಗೆರೆ ಕಾಲೋನಿ ಏನಿದೆ, ಈ ಒಂದು ಗೆಜ್ಜಲಗೆರೆ ಕಾಲೋನಿಯಲ್ಲಿ 2.30 ಕುಂಟೆ ಜಮೀನನ್ನ ಈಗ ಭೂಗಳ್ಳರು ತಮ್ಮ ವಶಕ್ಕೆ ಪಡ್ಕೊಳ್ಳಕ್ಕೆ ಇಲ್ಲ ಸಲ್ಲದ ಒಂದು ಕಸರತ್ತನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಗೆಜ್ಜಲಗೆರೆಯ ಕಾಲೋನಿಯ ಗ್ರಾಮಸ್ಥರು ಈಗ ಒಂದು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಏನು ಅಂತ ಹೇಳಿದ್ರೆ, ಈಗಾಗಲೇ ಜಿಲ್ಲಾಧಿಕಾರಿಗಳ ಒಂದು ನ್ಯಾಯಾಲಯದಲ್ಲಿ ಇದ್ರೂ ಕೂಡ ಒಂದು ಸ್ಮಶಾನವನ್ನ ಕೂಡ ನಾಶಪಡಿಸುವಂತ ಕೆಲಸಕ್ಕೆ ಈಗ ಭೂಗಳ್ಳರು ಕೂಡ ಮುಂದಾಗಿರುತ್ತಾರೆ. ನಾವು ಕಾಲದಿಂದಲೂ ಕೂಡ ಇಲ್ಲೇ ಒಂದು ಸ್ಮಶಾನವನ್ನ ಕೂಡ ಬಳಸ್ತಾ ಇದೀವಿ. ನಮ್ಮ ಮುತ್ತಾತ ಕಾಲದಿಂದಲೂ ನಾವು ಸ್ವತಂತ್ರ ಒಂದು ಅಂತಿಮ ಸಂಸ್ಕಾರವನ್ನ ಕೂಡ ಮಾಡ್ತಾ ಇದೀವಿ. ಆದ್ರೆ ಈ ಒಂದು ಜಾಗವನ್ನ ಕೂಡ ಭೂಗಳ್ಳರು ಒಂದು ಕಿಮ್ಮತ್ತಿನಿಂದ ಕಿತ್ಕೊಳ್ಳಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಕೂಡ ಆರೋಪಿಸಿ ಗೆಜ್ಜಲಗೆರೆ ಕಾಲೋನಿಯಿಂದ ಮದ್ದೂರು ತಾಲೂಕು ಕಚೇರಿಯವರೆಗೆ ಪಾದಯಾತ್ರೆಯನ್ನ ಮಾಡಿ ನಮಗೆ ನ್ಯಾಯ ಸಿಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಕೂಡ ಹಿಂಪಡೆಯುವುದಿಲ್ಲ ಅಂತ ಹೇಳಿ ಈಗ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿಯ ಒಂದು ಮುಷ್ಕರವನ್ನ ಕೂಡ ಈಗ ಕೈಗೊಂಡಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಧ್ವಂಸಗೊಳಿಸಿರುವಂತಹ ಕಿಡಿಗೇಡಿಗಳನ್ನು ಮಸಾಣದ ಕಲ್ಲುಗಳನ್ನ ಕಿಡಿಗೇಡಿಗಳನ್ನು ಒತ್ತುಕೊಂಡಿರುವ ಕಿಡಿಗೇಡಿಗಳನ್ನ ಬೇಕು. ಏನು ಗೊತ್ತಾಗೋದು ಮಾತಾಡಿರ್ಬೇಕಾರ
ಮಸಣನ ಧ್ವಂಸಗೊಳಿಸಿರುವಂತ ಕಿಡಿಗೇಡಿಗಳನ್ನು ಹೆಸರು ಮದ್ದೂರಿನಲ್ಲಿ ಸ್ಮಶಾನ ಜಾಗವನ್ನ ಏನು ಭೂಗಳ್ಳರು ಬಿಡದೆ ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ದರ್ಪ ತೋರಿದವರ ವಿರುದ್ಧವಾಗಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮದ್ದೂರಿನ ತಹಶೀಲ್ದಾರ್ ಆದ ಪರಶುರಾಮ್ ಸತಿಗೇರಿ ಅವರಿಗೂ ಕೂಡ ನಾವು ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರಿ. ಆದ್ರೆ ಈ ವಿಚಾರ ನಮ್ಮ ಗಮನಕ್ಕೆ ಇಲ್ಲ, ತಿಳಿದುಕೊಂಡು ಮಾತನಾಡ್ತೇವೆ ಅನ್ನೋದಾಗಿಯೂ ಕೂಡ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾಗಾಗಿ ದೌರ್ಜನ್ಯ ನಡೆಸಿದಂತಹ ಸ್ಮಶಾನದಲ್ಲಿ ಒಟ್ಟಾರೆ ಇದೀಗ ಗ್ರಾಮಸ್ಥರು ತಮಟೆ ಚಳುವಳಿಯನ್ನ ನಡೆಸಿದ್ದಾರೆ.